है। मैं आपके साथ फरहान नाज़। आज मिलन बार रोड शराब बाज़ार हमें दुकान दुकान जाको प्रचार कर रहे हैं, उनको हमें मनवी कर रहे हैं। हमना वोट दो, ज़्यादा वोट से हमना चुन को लाकर मनवी कर रहे हैं। ಜನರು ಬ್ಯಾಸತ್ತಾರೆ ಇವತ್ತು 100% ಎಷ್ಟು ಬೆಳಗ್ಗೆ ಸೂರ್ಯ ಹುಣ್ಣೋದು ಎಷ್ಟು ಸತ್ಯದೋ ಅಷ್ಟೇ ಸತ್ಯ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಆಗ್ತದೆ. ನಮ್ಮ ಬಿಜಾಪುರ ನಗರ ಜನತೆಲ್ಲ ಒಂದು ವಿನಂತಿ ಮಾಡ್ಕೋದಂದ್ರೆ ಇದೊಂದು ಸಲ ಬದಲಾವಣೆ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಿರ್ತದೆ. ನೀವು ಹಮೀದ್ ಮುಸ್ಲಿಮ್ ಅವರ ವೋಟ್ ಹಾಕೋದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿ ಬರ್ತದೆ. ಭಾಳಷ್ಟು ಇನ್ನೂ ಸಾಕಷ್ಟು ಅಭಿವೃದ್ಧಿ ಮಾಡೋಕ್ಕೆ ಅನುಕೂಲ ಆಗ್ತದೆ. ಎಂ ಬಿ ಪಾಟೀಲ್ ಕೈ ಬಲಪಡಿಸೋ ಸಂಬಂಧ ನೀವು ಹಮೀದ್ ಮುಸ್ಲಿಮ್ ಅವರಿಗೆ ಬಿಜಾಪುರ ನಗರದ ಹಿಂದೂ ಜನತೆಯಲ್ಲಿ ನಮ್ಮೊಂದು ಮನವಿ, ಎಂ ಬಿ ಪಾಟೀಲ್ ಕೈ ಬಲಪಡಿಸ್ಬೇಕು, ಹಮೀದ್ ಮುಸ್ಲಿಮ್ ಅವರಿಗೆ ನಾವು ಮತದಾನ ಮಾಡಬೇಕಂತ ತಮ್ಮಲ್ಲಿ ವಿನಂತಿ. ಹಮೀದ್ ಮುಸ್ಲಿಮ್ ಅವರು ಗೆಲ್ಲುವುದು ಚಾನ್ಸಸ್ ಜಾಸ್ತಿ ಸರ್. ಚಾನ್ಸಸ್ 100% ಅಷ್ಟೇ. ಪಬ್ಲಿಕ್ ರೆಸ್ಪಾನ್ಸ್ ಯಾವುದೋ ಇದಿಲ್ಲ. ಯಾಕಂದ್ರೆ ಎಲ್ಲ ಜನರು ಕಳೆದ 5 ವರ್ಷ ಸೋತ್ ಮಾಡೋ 5 ವರ್ಷ ಸಾಕಷ್ಟು ಕೆಲಸ ಮಾಡಿದ್ರೆ ಜನರ ಸಂಪರ್ಕದಲ್ಲವರ. ಆಮೇಲೆ ಎಲ್ಲ ಭಾಳ ಕಡೆ ವ್ಯಕ್ತಿ ಅವ್ರನ್ನ ಪ್ರೀತಿ ಮಾಡ್ತಾರೆ. ಅವು ಭಾಳ ಒಂದು ಸಮಾಜದ ಜೊತೆ ಇರುವಂಥ ಮನುಷ್ಯ ಅಲ್ಲ, ಎಲ್ಲರ ಜೊತೆ ಇರುವಂಥ ಮನುಷ್ಯ. ಎಲ್ಲ ಸಮಾಜದ ಒಂದೇ ಸಮಾಜ ಎಲ್ಲ ಸಮಾಜದ ವ್ಯಕ್ತಿ ಜೊತೆನೂ ಅವ್ರ ಸಂಪರ್ಕ ಚಲೋ, ಒಡನಾಟ ಚಲೋ. ಅವ್ರಿಗೆಲ್ಲರೂ ನಿಶ್ಚಿತ ಸಂಪರ್ಕ. ತಮ್ಮ ಹೆಸರು ಸರ್? ನನ್ನ ಹೆಸರು ಗಂಗಾಧರ್ ಸಂಬಂಧ ಅಂತ, ನಾನು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ. ಥ್ಯಾಂಕ್ ಯು. ಬರ್ರಿ ಚಲೋ ಕಾಂಗ್ರೆಸ್ ಕೊಟ್ಟಾಕ್ರಿ ಭಾಷಾ ಬೈ ಅಂದರೆ ಇದೊಂದು ಕೊಡ್ತಾರೆ. ನಮಸ್ಕಾರ. ಕ್ಯಾಂಡಿಡೇಟ್ ಬಂದ ನೋಡ್ರಿ. ಕಾಂಗ್ರೆಸ್ ಅವಕಾಶ ಕೊಡಿ ಕೆಲಸ ಮಾಡ್ಲಾರ. आशीर्वाद करो, जरूर करेंगे। बाबा गार्डन में ये वोट तो इधर देखो सर. ನಾಯಕ ಯುವಕರ ಕಣ್ಮಣಿ ಬಡವರ ಬಂಧು ಭೂಮಿಯ ಅಮೂಲ್ಯವಾದ ಮತವನ್ನು ನೀಡಿ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಆರೋಗ್ಯಕರವಾಗಿ ಕೊಡ್ರಿ
ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮತದಾರ ಬಾಂಧವರೇ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಸರ್ವ ನಾಯಕರೇ, ಈಗ ನಾವು 2023 ಮೇ 10ರಲ್ಲಿ ನಡೀತಕ್ಕಂಥ ಚುನಾವಣಾ ಪ್ರಚಾರಕ್ಕೋಸ್ಕರವಾಗಿ ಬರ್ತೇವೆ. ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂಥ ಹಮೀದನ್ನ ಮುಸ್ಲಿಪುರವರು ಇವರು ಕಾಂಗ್ರೆಸ್ ಪಕ್ಷಕ್ಕೆ ನಿಂತಿದ್ದಾರೆ. ತಮ್ಮೆಲ್ಲ ಮತ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಒಂದು ಮಾತಿಲ್ಲಿ ನಾವು ವಾಜಪೇಯಿ ಅವ್ರ ಚೌಕಿನಲ್ಲಿ ನಿಂತೇವೆ, ಹಕ್ಕಿನ ಚೌಕು ಅಂತ ಕರೀತಾರೆ, ನಾಲ್ವನ್ ಚೌಕ್ ಅಂತ ಕರೀತಾರೆ. ಆದರೆ ಈಗ ಇಂದಿರಾ ಗಾಂಧಿ ಬಗ್ಗೆ ನೆಹರು ಅವ್ರ ಬಗ್ಗೆ ಹೇಳೋದು, ನಾವು ಇಂದಿರಾ ಗಾಂಧಿ ಬಗ್ಗೆ ಹೇಳ್ತೇನೆ. ವಾಜಪೇಯಿ ಅವರು ವಿರೋಧ ಪಕ್ಷ ನಾಯಕರಾಗಿದ್ದರು, ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಪ್ರಧಾನಮಂತ್ರಿಗಳಾದಾಗ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಸಭೆ ನಡೆತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರನ್ನು ಒಯ್ದು ಒತ್ತೊಟ್ಟಿಗೆ ಸಭೆ ನಡೆಸಿದ್ರು, ಸಚಿವ ಸಂಪುಟ ಸಹಿತ. ಅಂಥ ಸಂದರ್ಭದಲ್ಲಿ ಮಧ್ಯಾಹ್ನ 3 ಗಂಟೆಗೆ ವಾಜಪೇಯಿ ಅವರ ಮಾತಿತ್ತು. ಆ 3 ಗಂಟೆಗೆ ಶ್ರೀಮತಿ ಗಾಂಧಿ ಅವರು ಹೇಳಿದ ಮಾತು ಏನು ಅಂತಂದ್ರೆ, ಈ ಸದ್ಯ ನೀವು ಮೀಟಿಂಗ್ ತಗೊಂಡಿರಿ, 3 ಗಂಟೆ ವಾಜಪೇಯಿ ಅವರ ಮಾತದ, ಎಲ್ಲ ಕಾಂಗ್ರೆಸ್ಸಿನ ನಾಯಕರು ವಾಜಪೇಯಿ ಅವರ ಮಾತನ್ನು ಆಲಿಸಬೇಕು ಕಡ್ಡಾಯವಾಗಿ. ಈಗ ಏನಿಲ್ಲ ಗುಂಪಿನಲ್ಲಿ ಅದಿರಿ, ಎಲ್ಲ ಸಂಸದರು ಅಲ್ಲಿ ಹಾಜರಿರಬೇಕು, ನಾನು ನೋಡ್ತೀನಿ ಅಂತ ಹೇಳಿದರು. ಅಷ್ಟು ಪ್ರಜಾಪ್ರಭುತ್ವದ ಒಂದು ಒಳಿತಿಗಾಗಿ ಶ್ರೀಮತಿ ಗಾಂಧಿಯವರು ವಿರೋಧ ಪಕ್ಷದ ನಾಯಕರನ್ನು ಕೂಡ ಗುರುತಿಸ್ತಾ ಇದ್ರು ಮತ್ತು ಅವರ ಒಳ್ಳೆತನವನ್ನು ಬಯಸ್ತಾ ಇದ್ರು. ಹಾಗಿದ್ದಾಗ ಇಲ್ಲಿ ಕಾಂಗ್ರೆಸ್ ಪಕ್ಷ ಕಳೆದ 70 ವರ್ಷಗಳವರೆಗೆ ಉತ್ತಮ ಆಡಳಿತವನ್ನು ನಿರ್ವಹಣೆ ಮಾಡಿ ಭಾರತ ದೇಶವನ್ನು ಉದ್ಧರಿಸಿ ಅಭಿವೃದ್ಧಿಗೊಳಿಸಿದಾಗ ಈಗಿರ್ತಕ್ಕಂಥ ವಿಚಾರಗಳನ್ನು ನಾವು ನೋಡಿದಾಗ ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಪಕ್ಷಗಳು ಯಾವ ರೀತಿ ತಾರತಮ್ಯತೆಗಳನ್ನು ಮಾಡ್ತಾವೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಇವತ್ತು ಬಿಜಾಪುರ ನಗರದಲ್ಲಿ ನಾವು ಬದಲಾವಣೆಯ ಪರ್ವವನ್ನು ಬದಲಾವಣೆ ಗಾಳಿಯನ್ನು ಬೀಸಬೇಕಾಗ್ಯದ. ಅದಕ್ಕೆ ಬದಲಾವಣೆಯನ್ನು ತರಬೇಕಾಯ್ತು ಅಂತಂದ್ರೆ ನಾವು ಹಮೀದನ್ನ ಮುಸ್ಲಿಪುರವನ್ನು ಆರಿಸ್ತರಬೇಕಾಗ್ತದೆ. ಅದಕ್ಕೆ ಅವರ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗೋಣ, ಬಿಜಾಪುರ ಅಭಿವೃದ್ಧಿ ಮಾಡೋಣ, ಈಗಿರ್ತದಕ್ಕಿಂತಲೂ ಹೆಚ್ಚು ಅಭಿವೃದ್ಧಿ ಮಾಡೋಣ. ಅದಕ್ಕೆಲ್ಲ ಮಾರ್ಕೆಟಿನ ನಾಗರಿಕರು ಮತ್ತು ಮತದಾರರು ತಾವು ಸಹಕರಿಸಬೇಕು. ಎಲ್ಲರೂ ಕೂಡ ಈ ಸಲ ಬದಲಾವಣೆಯನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ನಾವೆಲ್ಲರೂ ಆರಿಸ್ತರಬೇಕು ಅಂತ ಹೇಳಿ ತಮ್ಮ ಮೂಲಕ ನಮ್ರ ವಿನಂತಿಯನ್ನು ನಾವು ಮಾಡ್ಕೊತಾ ಇದ್ದೇವೆ. ನಾಲ್ವನ್ ಚೌಕ್, ವಾಜಪೇಯಿ ಸರ್ಕಲ್, ವಾಜಪೇಯಿ ರೋಡ್ನಲ್ಲಿ ನಾವು ಇವತ್ತು ಕಿರಾಣಾ ಮಾರ್ಕೆಟ್, ಶರಾಬ್ ಬಜಾರ ಎಲ್ಲ ನಾವು ಮತ ಅಂಗಡಿಗೆ ಹೋಗಿ ಮತ ನಮ್ಗೆ ಹಾಕ್ರಿ ಅಂತ ನಾವು ಕೇಳಿಕತ್ತೀವಿ, ವಿನಂತಿ ಮಾಡ್ಲಿಕ್ಕತ್ತೀವಿ ಅವ್ರಿಗೆ. ಈ ಸರ್ತಿ ನಮ್ಗೆ 25,000ಕ್ಕಿಂತ ಹೆಚ್ಚು ಲೀಡ್ ನಮ್ಗೆ ಹಾರಿಸ್ತಾರಲಿ ಅಂತ ಅವ್ರಿಗೆ ಕಳ್ಕಲ್ಲಿ ಇನ್ನೂ ವಿನಂತಿ ಮಾಡಬೇಕು. ಇನ್ನು ಮುಂದೆ ಮಂಡ್ಯ ಸರ್ಕಲ್ಗೆ ಹೋಗುತ್ತದೆ, ಮುಂದೆ ಹೋಗೋಣ. ಇನ್ನು ಅಲ್ಲಿ ಒಂದು ಫಂಕ್ಷನ್ ಅದ, ಬರ್ರಿ ಎಲ್ಲ. ಧನ್ಯವಾದ.